ಮಾರ್ಚ್ 4ರಂದು ಏನಾಗುತ್ತೆ, ದೆಹಲಿಯ ಜೆ ಕಾಲೋನಿನ ಉತ್ತಮ್ ನಗರದಲ್ಲಿ 11 ವಯಸ್ಸಿನ ಒಬ್ಬ ಚಿಕ್ಕ ಹುಡುಗಿ ತನ್ನ ಮನೆಯ ಟೆರೆಸ್ ಮೇಲೆ ಹೋಳಿ ಹಬ್ಬವನ್ನು ಆಚರಿಸ್ತಾ ಇರ್ತಾಳೆ. ಸುಮಾರು ಬೆಳಗ್ಗೆ 10 ಗಂಟೆಗೆ ಅವಳು ತನ್ನ ಮನೆಯ ಕೆಳಗಡೆ ಕೆಳಗಡೆ ಇರುವ ರೋಡ್ನಲ್ಲಿ ತನ್ನ ಸಂಬಂಧಿಕೊಬ್ಬರನ್ನ ನೋಡಿ ಅವರ ಮೇಲೆ ಬಣ್ಣದ ನೀರನ್ನು ತುಂಬಿರೋ ಬಲೂನನ್ನು ಎಸಿತಾಳೆ. ಆ ಬಲೂನು ಆ ಸಂಬಂಧಿಕನಿಗೆ ಬೀಳದೆ ರೋಡಿಗೆ ಬಿದ್ದು ಆ ನೀರು ಚೆಲ್ಲುತ್ತೆ. ಆ ಚಿಮ್ಮಿದ ನೀರು ಅಲ್ಲೇ ಹೋಗಿದ್ದಂಥ ಒಬ್ಬ ಮುಸ್ಲಿಂ ಮಹಿಳೆಗೆ ಬೀಳುತ್ತೆ. ಅದರಿಂದ ಕೋಪಗೊಂಡ ಆ ಮುಸ್ಲಿಂ ಮಹಿಳೆ ಅಲ್ಲಿ ಗಲಾಟೆಯನ್ನು ಮಾಡ್ತಾಳೆ. ತನ್ನ ಮನೆಯವರನ್ನ ಕರೆಸಿ ಅಲ್ಲಿ ತುಂಬ ದೊಡ್ಡ ಗಲಾಟೆನೇ ನಡೆಯುತ್ತೆ. ಆ ಬಲೂನನ್ನು ಎಸೆದಂಥ ಚಿಕ್ಕ ಹುಡುಗಿಯ ಕುಟುಂಬಕ್ಕೂ ಹಾಗೂ ಆ ಮುಸ್ಲಿಂ ಮಹಿಳೆಯ ಕುಟುಂಬಕ್ಕೂ ಒಂದು ದೊಡ್ಡ ಗಲಾಟೆನೇ ಆಗುತ್ತೆ. ಅಲ್ಲಿದ್ದವ್ರು ಏನು ಮಾಡ್ತಾರೆ, ಅಕ್ಕಪಕ್ಕದವರು ಆ ಗಲಾಟೆಯನ್ನು ಬಿಡಿಸಿ ಶಾಂತವಾಗಿ ಅಲ್ಲಿಂದ ಎಲ್ಲರನ್ನೂ ವಾಪಸ್ ಕಳಿಸ್ತಾರೆ. ಚಿಕ್ಕ ಹುಡುಗಿ ಮನೆಯವ್ರು ಏನು ಅನ್ಕೊಂಡಿರ್ತಾರೆ ಅಂದರೆ, ಗಲಾಟೆ ಇಲ್ಲಿಗೆ ಮುಗ್ದೋಯ್ತು, ಇನ್ನು ಈ ಗಲಾಟೆ ಮುಂದುವರಿಯಲ್ಲ ಅಂತ ಅನ್ಕೊಂಡಿರ್ತಾರೆ. ಆದರೆ ಅದು ಹಾಗಾಗೋದಿಲ್ಲ. ಅದೇ ರಾತ್ರಿ ಸುಮಾರು 11 ಗಂಟೆಗೆ ಏನಾಗುತ್ತೆ, ಅದೇ ಮನೆಯ ಒಬ್ಬ ಹುಡುಗ 25 ವಯಸ್ಸಿನ ತರುಣ್ ಕುಮಾರ್ ಅನ್ನೋ ಹುಡುಗ ತಾನು ಹೋಳಿ ಹಬ್ಬವನ್ನು ಆಚರಿಸಿ ಬೈಕ್ ಮೇಲೆ ತನ್ನ ಮನೆಗೆ ಬರ್ತಾ ಇರ್ತಾನೆ. ಸುಮಾರು 11 ಗಂಟೆ ಆಗಿರುತ್ತೆ. ಅವನಿಗಾಗಿ ಕಾಯ್ತಾ ಇದ್ರೇನೋ ಅನ್ನೋ ಹಾಗೆ ಕೆಲವು ಮುಸ್ಲಿಂ ಯುವಕರು ಕೈಯಲ್ಲಿ ರಾಡು, ಕಟ್ಟಿಗೆ ಮತ್ತು ಕಲ್ಲುಗಳನ್ನು ಹಿಡ್ಕೊಂಡು ನಿಂತಿರ್ತಾರೆ. ಅವನು ಬರ್ತಿದ್ದಂಗೆ ಅವನ ಮೇಲೆ ಸಡನ್ನಾಗಿ ಆಕ್ರಮಣ ಮಾಡಿಬಿಡ್ತಾರೆ. ಅವನನ್ನು ಯಾವ ಪರಿಯಾಗಿ ಹೊಡಿತಾರೆ ಅಂದರೆ, ಅವನು ಹಾಸ್ಪಿಟಲಲ್ಲಿ ಸತ್ತೋಗ್ತಾನೆ ಆ ಹುಡುಗ. ಈ ಘಟನೆಗೂ ಆ ಹುಡುಗನಿಗೂ ಯಾವುದೇ ಥರದ ಸಂಬಂಧ ಇರೋದಿಲ್ಲ. ಬಹುಶಃ ಆ ಹುಡುಗನು ಈ ಘಟನೆ ನಡೆದಿದೆ ಅನ್ನೋದು ಗೊತ್ತಿತ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ಅವನು ಕೇವಲ ಹೋಳಿ ಹಬ್ಬವನ್ನು ಮುಗಿಸಿ ತನ್ನ ಮನೆಗೆ ಬರ್ತಾ ಇದ್ದ ರಾತ್ರಿ ಹೊತ್ತಲ್ಲಿ. ನನಗೇನು ವಿಚಿತ್ರ ಆಗಿದ್ದು ಅಂದರೆ, ಕೇವಲ ಒಂದು ಬಣ್ಣದ ನೀರು, ಅದು ರೋಡಲ್ಲಿ ಬಿದ್ದಂಥ ಬಲೂನಿನ ಬಣ್ಣದ ನೀರು ಸಿಡಿದಿದ್ದಕ್ಕೆ ಒಬ್ಬನ ಜೀವನವನ್ನು ಬಲಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲಿತ್ತಾ? ಇದು ಪಾಕಿಸ್ತಾನನ ಅಥವಾ ಬಾಂಗ್ಲಾನ? ಇದು ಪಾಕಿಸ್ತಾನದಲ್ಲೋ ಅಥವಾ ಬಾಂಗ್ಲಾದಲ್ಲೋ ನಡೆದಿರುವಂಥ ವಿಚಾರ ಅಲ್ಲ, ಭಾರತದ ರಾಜಧಾನಿಯಲ್ಲಿ ನಡೆದಿರುವಂಥ ವಿಚಾರ.